ಸುಬ್ಬಿ ಏನು ಬಿಸಿಲವ ಏ ಸುಬ್ಬಿ ಎಲ್ಲೋ ಹೇಳಿ ನಿಮ್ಮವ್ವ ಹೊಸ ಕುಡಿಯಾಕ ನೀರು ತಗೊಂಡ್ ಬಾ ಒಳಗ ಅದಾಳಪ್ಪ. ತಗೋರಿ. ಯಾಕೆ ಚಾ ಕೇಳೋರು ನೀರು ಕೇಳಿರಲ್ಲ. ಈ ಉರಿ ಬಿಸಿಲ್ನಾಗ ಎಲ್ಲಿ ಚಾ ಕೇಳಿ ಬೆಂಕಿಗೆ ನೋಡಿ ಬಿಸಿಲು ಅನ್ನೋದು. ಸುಬ್ಬಿ ಹೋಗಿ ಚಾ ಮಾಡ್ಕೊಂಡ್ ಹೋಗು. ಏನ ಚಾನ ರೀ? ಈಗರ ಬಿಸಿಲು ಬ್ಯಾಂಕಿಗೈತೇನ್ರಿ? ಚಾ ಹೆಂಗೆ ಕುಡಿತೀರಿ ಈ ಬಿಸಿಲಾಗ? ನಿಮ್ಗೆ ಅಣ್ಣ ತಂಗಿಗೆ ಏನೋ ಆಗೈತೆ ಅನಿಸ್ತೈತಿ. ಬರೀ ಅರಗಳಿಗೆ ಒಂದ್ಸರಿ ಚಾ 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 ಚಾದ ರೋಗ ಹಿಡ್ದೈತೆನ ನಿಮ್ಮಿಬ್ಬರಿಗೂ? ಆಗಿನ ಚಾ ಕುಡಿದು ಕುಡಿದು ಪಿತ್ತಾಗಿ ತಲೆ ಸುತ್ತಾಗತ್ತೈತೆ ಅಂತ ಹೇಳಾಕತ್ತಿದ್ಲು. ಇವತ್ತು ನೀವು ಚಾ ನಿಮಗೇನು ಆಗುದಿಲ್ಲ ನಾ ಕುಡಿದು ಕುಡಿದು ಒಳ್ಳೆ ಸೆರೆ ಕುಡಿಯೋರಂಗೆ ಅದಕ್ಕೆ ಚಟಕ್ಕೆ ಬಿದ್ದು ಬಿಟ್ಟಿರಲ್ಲ ಚಾಕ. ನಂಗೆ ಆಗುದಿಲ್ಲಪ್ಪ, ನಾನು ಮಾಡ್ಕೊಂಬಂದು ಕುಡ್ದಲ್ಲ. ನಂಗೆ ಸಾಕಾಗಿ ಈಗ ಬಂದು ಕೂತೇನೆ. ಹೇಳ್ತೇನಲ್ಲಿ ಹೇಳ್ತೇನೆ, ನೀ ನನ್ನ ಪಾಲಿ ಶತ್ರು ನೀ. ಅಲ್ಲಿ ಗಂಡನ ಆಸೆ ಒಂದು ಕಪ್ ಚಾ ಅದನ್ನು ಮಾಡ್ಕೊಡಕ್ ಆಗುದಿಲ್ಲ ಅಂದ್ರೆ ನೀ ಯಾ ಸೀಮೆ ಹೇಳ್ತಿ? ಥೂ, ನನ್ನ ನಸೀಬದಾಗ ಚಲೋ ಹೇಳ್ತಿ ಬರಲಿಲ್ಲ. ಹೌದಪ್ಪ, ಒಂದು ಕಪ್ ಚಾ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ನಸೀಬ್ದಾಗ ಚಲೋ ಹೆಂಡತಿ ಸಿಕ್ಕಿಲ್ಲ. ಮಾಡ್ಕೊಂಡು ಕೊಟ್ಟಿದ್ರೆ ನಿನ್ನ ನಸೀಬ್ದಾಗ ಚಲೋ ಹೆಂಡತಿ ಸಿಕ್ಕಿರ್ತಿದ್ಲನ? ಏನಾದ್ರೂ ನನ್ನ ನಸೀಬನ ಸುಮಾರು ಐತಿ. ಅಣ್ಣ ಅಣ್ಣ ಯಾಕವ ಏನಾತು? ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮದ ಅನುಬಂಧ. ಹೇಳ ಅಣ್ಣ ಕೇಳಾಕತ್ತಾನ, ಹೇಳಿ ಏನೇನು? ಸುಬ್ಬಿ ಸುಮ್ಮಿರ್ಲಿ, ಏನು ಹೇಳುವ ನೀನು ತಂಗಿ? ಏನಾತು? ಇನ್ನೇನಪ್ಪ, ಗುಂಡು ಮಾಮ ಕೆಲ್ಸಕ್ಕೆ ಹೋಗಂಗಿಲ್ಲ ಅಂದಿರ್ತಾನು. ಮಲ್ಲಿ ಅತ್ತಿಗೆ BP ಹೈ ಹೋಗಿರ್ತೈತಿ. ಅದಕ್ಕೆ ಹಂಗಾರ ಮಾಡಿ ಗುಂಡು ಕೆಲಸ ಕೊಡಬೇಕು ಅಂತ ಬಂದಿರ್ತಾಳು. ಅಟ್ಟ ಅತ್ತಿ ಹಂಗದಾಳಂತ ನನಗೆ ಬರ್ತಿಲ್ಲ. ಸುಮ್ಕೊಂಡ್ರಲ್ಲೇ ಒಟ್ಟು ಹಿರಿಯರಾಗ ಮಾತಾಡಕ್ ಬಂದ್ಬಿಡ್ತಾನೆ ನೀವು. ನಿನ್ನ ವಯಸ್ಸಿಗೆ ತಕ್ಕ ಮಾತಾಡೋದು ಕಲ್ಪ. ನೀ ಹೇಳುವ ಮಲ್ಲವ ಏನು ಯಾಕೆ? ಅಣ್ಣ ಸೂರ್ಯ ಹೇಳಿದ್ದು ಕರೆ ಐತಿ. ಅದ ವಿಚಾರ ಹೇಳಕ್ ಬಂದೆ. ಗುಂಡಾಗ ನೋಡು ಎಲ್ಲೂ ಕೆಲ್ಸಕ್ಕೆ ಹೋಗವಲ್ಲಾಗ್ಯಾರು. ಮುಂದಿನ ಜೀವನ ನಮ್ದು ಹ್ಯಾಂಗ? ಅಯ್ಯೋ ಇದ ನಿನ್ನ ಸಮಸ್ಯೆ. ಯವ ತಂಗಿ ಮಲ್ಲವ, ಅವ ದುಡಿತಾನಂತ ಹೇಳಿ ನಿನ್ ಕೊಟ್ಟು ಮದ್ವೆ ಮಾಡಿಲ್ಲ. ಅವ ದುಡಿಯಂಗಿಲ್ಲ ಅನ್ನೋದು ಗೊತ್ತಿದ್ದ ನಾವು ನಿನ್ಗೆ ಅವ್ನು ಕೊಟ್ಟು ಲಗ್ನ ಮಾಡಿ. ಅವ ದುಡಿಯಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದ ಐತಿ. ಅವ ಎಲ್ಲಿ ಕೆಲ್ಸಕ್ಕೆ ಹೋದ್ರೆ 4 ದಿನ ನಿಲ್ಲೋದಿಲ್ಲ, ಅವನಿಗೆ ಕೆಲಸನೂ ಮಾಡೋದಿಲ್ಲ. ಹಾಗಾಗಿ ಸುಳ್ಳ ಅವನ ಕುಟ ಗುಡ್ಡಾಡೋದು ಅವಶ್ಯಕತೆ ಇಲ್ಲ. ಇನ್ನೊಂದು ನೋಡ್ಬಾ ತಂಗಿ, ಕೆಲಸ ಮಾಡ್ಬೇಕು, ನಾ ಹೋಗ್ಬೇಕು, ನಾ ದುಡಿಬೇಕು ಅನ್ನೋದು ಅದು ವಂಶ ಪರಂಪರೆಯಾಗಿ ಬಂದಿರ್ತೈತಿ. ಅವ್ರ ವಂಶಕ್ಕೆ ಇಲ್ಲ, ನೀ ತಿಳ್ಕೊಂಬಿಡು. ದುಡಿಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರೋದು. ಯಾರ್ದ ಪೋರ್ಸೆ ಬಲಿಗೆ ಹೋಗಿ ದುಡಿಯೋದು ಅಲ್ಲದು. ತಿಳ್ಕೊಂಡ್ರೆ ಬೇಸಿಗೆ ಅಂತ ಅನ್ಸ್ತೈತಿ ನಾನು. ಏನಂದಿರಿ? ನಾ ಏನಂದೆ? ದುಡಿಯೋದು ವಂಶಕ್ಕೆ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಮನೆಗೆ ಇನ್ನೇನು ಮಾಡಕತ್ತೇನಿ ಇಲ್ಲಿ? ನಾನು ದುಡಿ ಹಾಕತ್ತೇನಿ. ನಾನೇನು ಇಲ್ಲೇನು ಪುಕ್ಕಟೆ ತಿನ್ನಾಕತ್ತಿಲ್ಲ. 3 ಹೊತ್ತು ನಿಮ್ಮ ಸೇವೆ, ನಿಮ್ಮ ಗಂಟೆ ಗಳಿಗೆ ಚಾ, ಊಟ, ನಾಷ್ಟ, ಅರ್ಬಿ ಒಗೆಯೋದು, ಓಟ ಮನೆ ಕಸ ಒತ್ತದು, ನೆಲ ಒರೆಸೋದು. ನಾನು ಇಲ್ಲಿ ಒಂದು ಆಳಿನ ಕೆಲಸ ಮಾಡ್ತೀನಿ, ಮತ್ತೆ ಹೊಲಕ್ಕೆ ಹೋಗ್ತೀನಿ ಆಳು ಕರ್ಕೊಂಡು. ಇನ್ನ ಏನು ಮಾಡ್ಬೇಕು ನಿಮ್ಗೆ? ಅಯ್ಯಯ್ಯ, ನಾನು ನಿನಗೇನು ದುಡಿಯೋದಿಲ್ಲ ಅಂತ ಹೇಳಿದೆ. ಮತ್ತೆ ನೀವೇ ಹೇಳಿದ್ರಲ್ಲ ದುಡಿಯೋದು ಅನ್ನೋದು ಅದು ಖಾನ್ದಾನಕ್ಕೆ ಬರಬೇಕು ಅಂತ. ಓ, ಈ ಬಾಣ ನಾ ಹಿಂಗೆ ಬಿಟ್ಟಿದ್ದು ಹಂಗೆ ನಾಡ್ತಾ. ಅದನ್ನ ಏನಂದ್ರೆ ಸುಬ್ಬಿ ನಿನಗಲ್ಲ ಅಂದಿದ್ದು, ನಿಂದಲ್ಲ ಕೆಲಸ ಮಾಡಲಿಲ್ಲದವ್ರಿಗೆ. ಈಗ ನೀನೇನು ಅವ್ರ ಖಾನ್ದಾನಕ್ಕೆ ಸೇರೋದ್ರಿ ನೀ. ಈಗ ನಮ್ಮ ಖಾನ್ದಾನಕ್ಕೆ ಸೇರಿ ಹಾಗಾಗಿ ನೀ ದುಡಿಯೋ ಕಲ್ತಿ. ಈಗ ನೋಡು, ನಿಮ್ಮ ಖಾನ್ದಾನಕ್ಕೆ ಸೇರಿದವ್ರು ಯಾರು ದುಡಿತಾರನ ಹೇಳಿ? ಈಗ ಗುಂಡಾಗಿರ್ಲಿ, ನಿಮ್ಮಪ್ಪ ಆಗಿರ್ಲಿ, ಯಾವ್ದಾರ ದುಡ್ಡು ತಿಂದಾರ ನಾವು? ಯಾವ್ದಾರ ದುಡ್ಡು ತಿಂದಿಲ್ಲ. ಹಾಗಾಗಿ ನೋಡು, ಅವ್ರ ವಂಶಕದಾಗ ಸೇರ್ಕೊಂಡಿದ್ದಕ್ಕೆ ಇನ್ನೂ ದುಡಿಯೋದು ಕಲ್ತಿಲ್ಲ. ಮತ್ತೆ ನೀನೀಗ ನೋಡು ನಮ್ಮ ಖಾನ್ದಾನಕ್ಕೆ ಬಂದು ಸೇರ್ಕೊಂಡು ಎರಡು ಖಾನ್ ದುಡಿತಿ. ನಾ ಇಲ್ಲ ಅಂತ ಹೇಳಿದ್ವಾ, ನೀ ದುಡಿತಿ. ಓ ಹಂಗ. ಈಗ ಹಂಗಾರೆ ನಿಮ್ಮ ತಂಗಿನೂ ನಮ್ಮ ತಮ್ಮನ ಖಾನ್ದಾನಕ್ಕೆ ಸೇರ್ಕೊಂಡಾಳಲ್ಲ, ಹಂಗಾರೆ ಆಕಿನೂ ದುಡಿಯಂಗಿಲ್ಲ. ಆಕಿನೂ ಮುಗ್ಗಲ್ಗೇಡಿ, ಆಕಿನೂ ಸೋಮಾರಿ. ನೋಡ ಸುದ್ದಿ ಹೇಳಾಕತ್ತೀನಿ, ನೀವು ಒಟ್ಟ ನಮ್ಮ ತಂಗಿ ಸುದ್ದಿ ಮಾತಾಡೋ ಹಂಗಿಲ್ಲ ರೀ. ನಾನು ನಿಮ್ಗೆ ಹೇಳಕತ್ತೀನಿ, ಒಟ್ಟ ನಮ್ಮ ತಮ್ಮನ ಸುದ್ದಿ ಮಾತಾಡೋ ಹಂಗಿಲ್ಲ. ಅಯ್ಯೋ ಅಣ್ಣ ಅತ್ತಿಗೆ ಸುಮ್ಮನಿರ್ರಿ. ನೀವು ಯಾಕೆ ಹೊಡೆದಾಡಕತ್ತೀರಿ? ನಾ ಏನು ಕೇಳಾಕ್ ಬಂದೀನಿ, ನೀವನ್ನ ಜಗಳಕ್ಕೆ ನಿಂತು ಬಿಟ್ಟಿರಿ. ಮುಖ ನಿಮ್ಮ ಏನಾದ್ರು ಒಂದು ಹೇಳಾಕ ಬಂದ್ರೆ ಸೀರಿಯಸ್ ಆಗಿ ಮಾತಾಡೋದಿಲ್ಲ. ನಮ್ಮ ಮನೆಯಾಗ ಎಲ್ಲರೂ ಕಾಮಿಡಿ ಪೀಸ್ ಆಗಿಬಿಟ್ಟಾರ. ಮಲ್ಲವ್ವ ನೀ ಫುಲ್ ಸೀರಿಯಸ್ ಆಗಿ? ಅಯ್ಯವ್ವ, ನಿನ್ನ ಪೆದ್ದ ಮಲ್ಲಿ ಅಂತಿದ್ರಲ್ಲ, ಯಾವಾಗ ಶಾಣೆಕೆ ಅದೇನಮ್ಮವ್ವ ನೀ? ಅಯ್ಯ ಬಿಡ್ರಿ, ನಾನು ಶಾಣೆ ಆಗಿದ್ದು ಹಂಗಿರ್ಲಿ. ನಿಮ್ಮ ತಮ್ಮ ದುಡಿಲಿಲ್ಲದನ್ನ ಮಾತಾಡ್ರಿ. ತಂಗಿ ಮಲ್ಲವ, ಅವ ಎಂದಿಗೂ ದುಡಿಯಂಗಿಲ್ವಿ. ನೀ ಸುಳ್ಳ ತಲೆ ಕೆಡಿಸ್ಕೋಬೇಡ. ನಾವು ಅದೇವಲ್ಲ, ಯಾಕೆ ತಲೆ ಕೆಡಿಸ್ಕೋತಿ? ನಾವು ಹಿಂದೂ ಹೇಳೀವಿ, ಹಿಂದೂ ಹೇಳ್ತೀವಿ, ಮುಂದಿಗೂ ಹೇಳ್ತೀವಿ. ಬಾ ತಲೆ ಕೆಡಿಸ್ಕೋಬೇಡ. ಏನ್ರಿ? ಹೌದು,
ನಾನು ಇದನ್ನ ಹೇಳ್ತೀನಿ ಮಲ್ಲವ, ಭಾಳ ತಲೆ ಕೆಡಿಸ್ಕೋಬೇಡ, ಸುಮ್ ಮುನ್ಕೊಂಡು ಆರಾಮಾಗಿ ನಾವು ದುಡಿಯಂಗಿಲ್ಲ ಗೊತ್ತಿದ್ದೈತಿ. ಹಂಗಂದ್ರೆ ಹಂಗಣ್ಣ, ಹೆಂಗಾರ ಅವ್ರ ಕೆಲ್ಸಕ್ಕೆ ಹಚ್ಬೇಕಲ್ಲ. ತಂಗಿ ಮಲ್ಲವ, ನಾನು ಈಗಿನ ಲಗ್ನ ಮಾಡ್ಕೊಂಡು ಬಂದಾಗಿಂದನ ಅವನು ಬೈ ಒನ್ ಗೆಟ್ ಒನ್ ಥರ ಹಿಂದೆ ಬಂದಾನ. ಅವತ್ತಿಂದ ಇವತ್ತರೆಗೂ ಆ ಗೆಟವನ್ ಬಂದಿರೋದೈತಲ್ಲ, ಅದನ್ನು ಸುಧಾರ್ಸಾಕ ಸತತ ಪ್ರಯತ್ನ ಮಾಡೀನಿ. ಅದೇನು ಒಂದು ದಾರದಟ್ಟು ಬದಲಾಗಿಲ್ಲ. ಅದನ್ನೇನಾರು ಕಟದು ಮೂರ್ತಿ ಮಾಡ್ತೀನಿ ಅಂದ್ರೆ ನಮ್ದು ಭ್ರಮೆ. ಅದನ್ನೇನಾರು ಕಟದು ಮೂರ್ತಿ ಮಾಡೋದಕ್ಕಿಂತ ಒಂದು ಕಗ್ಗಲು ತಂದು ಕಟ್ಟಿದ್ರೆ ಮೂರ್ತಿಯರ ಆಕೈತಿ. ಆದಾಗೋ ಮಾತಲ್ಲ. ನಾನಂತೂ ಎಲ್ಲ ಪ್ರಯತ್ನ ಮಾಡಿ ಬಿಟ್ಟೇನಿ ಮಲ್ಲವ. ನೀ ಇದ್ರ ಮ್ಯಾಗ ಏನಾರ ಮಾಡ್ಕೊಂಡು ಅವ್ನು ಮೂರ್ತಿ ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಕೊ. ಮತ್ತೆ ಹೆಣ್ಣಿಗೆ ಯಾವುದು ಅಸಾಧ್ಯವಾಗಿದ್ದಿಲ್ಲ ಅಂತಾರು. ಬೇಕಾದ್ರೆ ನೀನು ಇನ್ನೂ ಒಂದ್ಸಲ ಪ್ರಯತ್ನ ಮಾಡ್ಬಿಡು. ನಿಮ್ಮ ಅಣ್ಣನ ಕೈಯಾಗ ಆಗಿಲ್ವ ನಾ ಸೋತೇನಿ. ಕೇಳ್ಕತ್ತ ದುಕಾನ್ ಬಂದು. ಅಣ್ಣ ನೀನ ಹಿಂಗಂದ್ರೆ ಹ್ಯಾಂಗ? ಮುಂದೆ ನಮಗೆ ಮಕ್ಕಳು ಮರಿ ಎಲ್ಲ ಆದ್ರೂ ಮುಂದಿನ ಜೀವನ ಹ್ಯಾಂಗ ರೀ? ನನ್ಗೆ ಒಳಗೆ ಕೆಲಸ ಅದಾವು, ಹೊಕ್ಕನೆ. ನೋಡ್ದೇನವ, ಅವ್ರ ಅಕ್ಕಗ ವಿಶ್ವಾಸ ಇಲ್ಲ, ಅವ್ರ ತಮ್ಮ ದುಡಿತಾನೆ ಇಲ್ಲ ಅನ್ನೋದು. ನೀ ಯಾಕೆ ತಲೆ ಕೆಡಿಸ್ಕೊಂಡಿ? ಆರಾಮಾಗಿರುವ. ಏ ಸುಬ್ಬಿ, ಇರು ನಾನು ಬರ್ತೀನಿ. ಅತ್ತೆ, ಇವರೇನು ಮಾಡೋದಿಲ್ಲ, ನಾವ ಇಬ್ಬರ ಸೇರಿ ಹಂಗಾರ ಗುಂಡು ಮಾಮ ದುಡಿಯಂಗೆ ಮಾಡೋಣ. ಏನಂತಿ? ನನಗೆ ಗೊತ್ತಲ್ಲ, ನನ್ನ ಪ್ರೀತಿ ಅಳಿಯ ನೀನು ಓದಿ ಏನಾರು ಒಂದು ಮಾಡ್ತಿ, ತಲೆ ಓಡಿಸ್ತಿ, ನನಗೆ ಗೊತ್ತೈತಿ. ಏನಾರು ಮಾಡೋನು. ಓಕೆ ಮಲ್ಲಿ ಅತ್ತಿ, ಏನು ಮಾಡೋಣ ಅನ್ನೋದನ್ನ ಇಲ್ಲಿ ಪ್ಲ್ಯಾನ್ ಓಡಂಗಿಲ್ಲ. ಬಾ, ಎತ್ಲಕ್ಕೆ ಹೋಗಿ ಪ್ಲ್ಯಾನ್ ಮಾಡೋಣ. ಆಯ್ತು ಬಾ. ಯಪ್ಪ, ಇಲ್ಲಿ ಎಷ್ಟು ಪ್ರಶಾಂತವಾಗೈತೆ ಯಪ್ಪ. ಊರು ಒಳಗೆ ಗಲ್ಲಬಲ್ಲೆ 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 ಅಂತವು ಜನ. ಟೆನ್ಷನ್. ಓಹೋ, ಕುಡುಕು ಬಸ್ಯ ಇಲ್ಲೇನು ಮಾಡತ್ತಿಲಿ? ನನ್ನ ಮಗ ನನಗೆ ಕೊಡೋಕ್ಕಾಗಲ್ಲ ಹೇಳ್ತಾನೆ. ಮಾಡ್ತಾನೆ ಹ್ಯಾಂಗ ಮಾಡ್ತಾನೆ ನೋಡ್ರಿ ಅವನು. ಏನಿಲ್ಲ ಬೇಡ, ಊರಾಗ ಹೋಗಲ್ಲ ಗಲಾಟೆ ಭಾಳ ಇತ್ತ. ಅದಕ್ಕೆ ಈ ಕಡೆ ಬಂದು ಪ್ರಶಾಂತವಾಗಿ ಕುತ್ಕೊಂಡು ಎಣ್ಣೆ ಬಿಡಾಕತ್ತಿದ್ದೆ ನೋಡಿ. ಈ ನೀರು ಬಿಡಾಕತ್ತೈತಲ್ಲ, ನೀರು ಹ್ಯಾಂಗೆ ಬಿಡಾಕತ್ತೈತಿ ಅಂತ ನೋಡ್ಕೊಳ್ಕೊತೀನಿ. ಈಗ ನನ್ನ ಮಗನಿಗೆ ಮಾಡೋಕೆ ಕೆಲಸ ಇಲ್ಲ. ನೀರು ಹೆಂಗೆ ಬೀಳ್ತೈತಿ, ಎಣ್ಣೆ ಹೆಂಗೆ ಬೀಳ್ತೈತಿ ಅಂತ ಮತ್ತೆ ನೋಡೋದಾರ ಕೆಲಸ ಮಾಡ್ತಾನೆ. ಆಗ ಊಟ ಮಾಡಿ ಬಂದು ಕೂತಿಯೇನ ಹಂಗ್ಲಿ? ಊಟ ಆಗೈತಪ್ಪ, ಬರೋಣ ಕುಂದ್ರ ಬಾ. ಇಲ್ಲಪ್ಪ, ನಿಲ್ಲಂಗಿಲ್ಲ, ಕೆಲಸ ಅದಾವ. ಆಳು ಹೊಲ್ದಾಗ ಬಿಟ್ಟು ಬಂದೇನಿ. ಉಣ್ಣಾಕತ್ತ ಮನೆಗೆ ಹೋಗಿದ್ದೆ, ಉಂಡು ಮತ್ತೆ ಹೊಳೆ ಬಂದು ನೋಡು. ಏನು ಆರಾಮ ಕುಂದಿರ್ತಿಪ್ಪ, ನೀನಂತ ಖಾಲಿ ಇರ್ತಿ, ನಮ್ಮ ಕೆಲಸ ಇರ್ತಾವು. ನಮಗೆ ಕೆಲಸ ಇರ್ತೈತಿ, ಮಾಡ್ತೀನಿ. ಇರಲಿ ಬಿಡೋಣ, ಕೂತೋಣ 2 ಮಿನಿಟ್ ಮಾತಾಡೋಣ. ಹೇಳಪ್ಪ, ಏನು ಹೇಳು ಅಣ್ಣ. ಮತ್ತು ಹಬ್ಬ ಸಕ್ರತೆ ಎಲ್ಲ ಹೆಂಗಾಯ್ತಪ್ಪ? ಹೆಂಗೆ ಮಾಡಿದ್ರೆ ಭಾಳ ಜೋರು ಐತನ ಹಬ್ಬ? ಹ್ಞೂಪ್ಪ, ಜೋರು ಆಯ್ತು ನೋಡು. ನಿಮ್ದು ಹಬ್ಬ ಹೆಂಗಿತ್ತಪ್ಪ? ಅಣ್ಣ ಶರಣಪ್ಪಣ್ಣ ಹೇಳ್ತೇನೆ, ಮಸ್ತ್ ಆಯ್ತು ನೋಡೋದು. ಮಸ್ತ್ ಅಂದ್ರೆ ಈ ವರ್ಷ ಇದ್ದಿದ್ದಕ್ಕೆ ನಾವು ಮಸ್ತ್ ಆಯ್ತು. ನಮ್ಮ ಮನ್ಯಾಗ ನನ್ನ ಹೆಂಡ್ತಿನ ಸ್ವತಃ ಮಾಡಿ ಈ ಸಲ ಈ ಎಣ್ಣೆ ಹಾಕಂತ ಹೇಳಿ ನೋಡಪ್ಪ. ಹಾಂ, ಏನು ಎಣ್ಣೆ ಹಾಕೋ ಅನ್ಲ? ಮಿಸ್ಟೇಕ್ ಮಾಡ್ಬೋದ್ಯಪ್ಪ. ಕೊಬ್ಬರಿ ಎಣ್ಣೆ, ತಲೆ ಕೊಬ್ಬರಿ ಎಣ್ಣೆ ಹಾಕೋದು ಹೇಳೋದು. ಆಲ್ರೆಡಿ ನಾವು ಒಳಗಡೆ ಎಣ್ಣೆ ಹಾಕೊಂಡ್ಬಿಟ್ಟದ್ವಿ. ಆಮೇಲೆ ಇನ್ನೊಂದ್ಸರಿ ಮೇಲ್ಗಡೆ ಎಣ್ಣೆ ಹಾಕೊಂಡು ಜಳಕ ಮಾಡಿದ್ವು, ಚಂದಾಗಿ ಊಟ ಮಾಡಿದ್ವು, ಆಮೇಲೆ ಎಳ್ಳು ಬಿರೋದವಪ್ಪ. ಮಾಡಿದ್ವು ಹಬ್ಬ ಮಸ್ಟ್ ಮಾಡಿದ್ವು. ಮತ್ತು ಒಳಗೂ ಮ್ಯಾಗ ಹಾಕೊಳ್ಳೋಣ ಬಿಡು ಎಣ್ಣೆ ನೀನು. ಆಮೇಲೆ ಈ ಕುಡಿಯೋತಿಟ ಹೆಂಗೆ ಕಲ್ತಿಲ್ಲ ನೀ? ಶರಣಪ್ಪನ, ನೀನು ಒಂದು ವಿಚಾರ ಹೇಳ್ಬೇಕಾರ, ಈ ಚಟ ನನಗೆ ಯಾರು ಕಲಿಸಿಲ್ಲಪ್ಪ. ಇನ್ನೊಂದು, ಈ ಚಟ ಕಲಿಸೋಕ್ಕೆ ಯಾರು ಬೇಕಾಗಿಲ್ಲ. ಈ ಗುರು ಇಲ್ಲದ ವಿದ್ಯೆ ಅಂತ ಹೇಳ್ತಾರಲ್ಲಪ್ಪ, ಇದು ಗುರು ಇಲ್ಲದ ವಿದ್ಯೆ ಅಂದ್ರೆ ಈ ಚಟ ಕಲಿಯೋದು ಒಂದೇ. ಸುಳ್ಳ ನನ್ನ ಮಕ್ಕಳ ಅವ್ರು ಕಲಿಸಿದ್ರೆ ಇವ್ರು ಕಲಿಸಿದ್ರೆ ಅಂತಾರೆ. ಯಾರು ಕಲಿಸಿಲ್ಲಲ್ಲ ಮರಯ್ಯ, ಅವ್ರ ಕಲ್ತಿರ್ತಾರೆ. ಅವ್ರೇನು ಇವ್ರಿಗೆ ಕೈಯಾಗ ಕಟ್ಟು ಕುಡಿಪ ಅಂತ ಕುಡಿಸಿರಲ್ಲ, ಕೈಯಾಗ ಕೊಟ್ಟು ಇವ್ರಿಗೆ ಸೇದಪ್ಪ ಅಂತ ಕಲಿಸಿರಲ್ಲ. ಸುಮ್ಮನೆ ಅವ್ರನ್ನ ನೋಡಿ ಕಲಿತೆ, ಇವ್ರನ್ನ ನೋಡಿ ಕಲಿತೆ, ಇವ್ರ ಬೇಕತನ್ನ ಕಲ್ಕೊಂಡು ಇನ್ನೊಬ್ಬರ ಮ್ಯಾಗ ಹೇಳ್ತಾರೆ. ನನಗಿದು ಸರಿದಲ್ಲ ಅನ್ನಿಸ್ತೈತೆ ನೋಡಪ್ಪ. ಶರಣಪ್ಪಣ್ಣ, ನನಗೆ ಯಾರು ಕಲಿಸಿಲ್ಲಪ್ಪ. ನಾನೇ ಸ್ವೈತೆಯಿಂದ ಕಲ್ತ್ಕೊಂಡಿರೋದು ಇದು ವಿದ್ಯೆ, ಚಟ. ಏನ ಇದು ಚಟ ಮಾಡೋದು ವಿದ್ಯೆನಾ? ಹ್ಞೂ ಮತ್ತೆ ಕುಡಿಯೋದಕ್ಕೆ ಟ್ಯಾಲೆಂಟ್ ಬೇಕಪ್ಪ. ಚಟ ಮಾಡೋದಕ್ಕೂ ಟ್ಯಾಲೆಂಟ್ ಬೇಕು. ಸುಮ್ಮನೆ ಎಲ್ಲರೂ ಚಟ ಮಾಡೋಕ್ಕಾಗೋದಿಲ್ಲ. ಈ ಕುಡುಕರು ನೋಡಪ್ಪ, ಕುಡುಕರು ಚಟಕ್ಕೆ ಹ್ಯಾಂಗೆ ಬೇಕಾದ್ರೆ ರೊಕ್ಕ ಹೊಂದಿಸ್ತಾರೆ. ಅವ್ರಿಗೆ ರೊಕ್ಕ ಹೊಂದಿಸ್ತೆ ಟ್ಯಾಲೆಂಟ್, ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸ್ ಕೊಡೋದ್ರೆ ಏಕ ನಂಬರ್ ರಪ್ಪ. ನೀವು ಬರೋದಟ್ಟ.
ಅದೇ ಹೆಂಗು ಹೆಂಗೆ ಟ್ಯಾಲೆಂಟ್ ಅಂತಿ ಅದನ್ನ ಇದಕ್ಕೆ ಶುಭವಾಗ ಬಂದು ನೋಡಪ್ಪ. ನಾನು ಕುಡ್ಕುರು ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕು ಇವತ್ತು ಅನ್ಕೊಂಡಿದ್ದೆ. ಇವತ್ತು ಮುಗಿಸ್ಬಿಡ್ತಾನೆ ಅಂತ ಹೇಳ್ಬಿಡ್ತಾಳೆ ಈಗ. ಏನು ಬಿಡೋದಪ್ಪ, ನಾಳೆಗೆ ಹೇಳ್ತಾನೆ ಬಿಡಪ್ಪ ಶರಣಪ್ಪಣ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹಂಗದಿರಿ, ಎಲ್ಲರೂ ಆರಾಮದಿರಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಇದೇ ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡುವಂಥರಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಿದ್ದೀನಿ. ಹುಡ್ಕೊಂಡು ಟ್ಯಾಲೆಂಟ್ ಬಗ್ಗೆ ಇದನ್ನು ನಾಳೆ ಎಪಿಸೋಡ್ ಕಂಟಿನ್ಯೂ ಆಕೈತಿ. ಮಸ್ತ್ ಇರ್ತೈತಿ ನಾಳೆ ಕುಡ್ಕೊಂಡು. ಮಿಸ್ ಮಾಡ್ದೆ ನೋಡಿರಿ ಇವತ್ತಿನ ಎಪಿಸೋಡು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ನೋಡಿ ಎಂಜಾಯ್ ಮಾಡಿದರೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರ್ರಿ, ನೆಕ್ಸ್ಟ್ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.